ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ಟಾಪ್ 10 ಹೆಡ್ಲೈನ್ಸ್ಗೆ ಸ್ವಾಗತ. ನಾನು ಅನಿಲ್ ಎಂ ತಲಕಟ್ಟಿ. ಈ ಕ್ಷಣದ ಸುದ್ದಿಗಳನ್ನು ನೋಡೋಣ. ಟಾಪ್ 10 ಹೆಡ್ಲೈನ್ಸ್ನಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಪರೋಲ್ ನೀಡಲು ಆಗಲ್ಲ, ಅದು ನಮ್ಮ ಅಧಿಕಾರದ ವ್ಯಾಪ್ತಿಯೂ ಅಲ್ಲ, ಕಾರಾಗೃಹ ಇಲಾಖೆ ಸ್ಪಷ್ಟನೆ. ನೀಟ್ ಆಕ್ರೋಶ ಬೆನ್ನಲ್ಲೇ ಮೋದಿ ವಿಡಿಯೋ ಸಂದೇಶ, ಪ್ರಶ್ನೆ ಪತ್ರಿಕೆ ಲೀಕ್ ಸಾಮಾನ್ಯದ ವಿಚಾರವಲ್ಲ, ಅಪರಾಧಿಗಳಿಗೆ ತ್ವರಿತ ಕೋರ್ಟ್ ಸ್ಥಾಪನೆ ನಿರ್ಧಾರ. ವಿದ್ಯಾರ್ಥಿಗಳಿಗೆ ಬೆದರಿಕೆ ಹಾಕಲು ನಿಮ್ಗೆಷ್ಟು ಧೈರ್ಯ, ಪ್ರತಿಭಟನೆಗೆ ಹೋಗಬೇಡಿ ಎಂದ ದೆಹಲಿ ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ ವಿರುದ್ಧ ಕೆಂಡ ಕಾರಿದ ರಾಹುಲ್ ಗಾಂಧಿ. ಯುವಕರು ಮೋದಿ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನೀಟ್ ಅಕ್ರಮಗಳ ಬಗ್ಗೆ ಪ್ರಧಾನಿಗಳ ಮಾತು ಸಮಾಧಾನ ತಂದಿದೆ, ಮಾಜಿ ಸಚಿವ ಸುನಿಲ್ ಕುಮಾರ್ ಹೇಳಿಕೆ. ಇಂದು ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಹುಟ್ಟುಹಬ್ಬ, ಸಾಗರೋಪಾದಿಯಲ್ಲಿ ಹರಿದು ಬಂದ ಜನಸಾಗರ, 45,000ಕ್ಕೂ ಹೆಚ್ಚು ಜನರಿಗೆ ಭರ್ಜರಿ ನಾನ್ ವೆಜ್ ಊಟ. ಶಾಸಕ ಎಸ್.ಆರ್. ವಿಶ್ವನಾಥ್ ಅವರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿ, ಯಲಹಂಕ ಶಾಸಕರಿಗೆ ವಿಶೇಷ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಆರ್ ಅಶೋಕ್. ರಾಮವಳ್ಳಿ ಕೆರೆಯಲ್ಲಿ ಸೂಟ್ಕೇಸ್ ಒಳಗೆ ಪತ್ತೆಯಾಗಿದ್ದ ಮೃತದೇಹ, ಸ್ಕೂಟರ್ ಮಧ್ಯೆ ಮೃತದೇಹ ಸಾಗಿಸಿದ್ದ ಆರೋಪಿ ಗಗನ್, ಸಿಸಿಟಿವಿಯಲ್ಲಿ ಸೆರೆಯಾಯಿತು ವೃದ್ಧೆ ಜಯಮ್ಮ ಮೃತದೇಹ ಕೊಂಡೊಯ್ಯುತ್ತಿರುವ ದೃಶ್ಯ. ಪ್ರಧಾನಿ ಈಗಲಾದರೂ ಮಾತನಾಡಿದ್ದಾರೆ, ಅದು ಸ್ವಾಗತಾರ್ಹ, ದೇಶದ ಭವಿಷ್ಯದ ಬಗ್ಗೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು, ಪ್ರಧಾನಿ ಮೋದಿಗೆ ಧನ್ಯವಾದ ತಿಳಿಸಿದ ಡಿ.ಕೆ. ಶಿವಕುಮಾರ್. ದೇಶದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಸೋನಿಯಾ ಗಾಂಧಿ ಗರಂ, ಮೋದಿ ಸರ್ಕಾರದಲ್ಲಿ 1 ಲಕ್ಷ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ, 43,000 ಹೊಸ ಶಾಲೆಗಳು ಆರ್ಎಸ್ಎಸ್ನಿಂದ ನಡೆಸಲ್ಪಟ್ಟಿವೆ ಎಂದು ವಾಗ್ದಾಳಿ. ಜಿಂಬಾಬ್ವೆ ವಿರುದ್ಧ ವೈಭವ್ ಸೂರ್ಯವಂಶಿ ಸವಾರಿ, ಕೇವಲ 18 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿ ವಿಶ್ವ ದಾಖಲೆ ನಿರ್ಮಿಸಿದ 15 ವರ್ಷದ ಬಾಲಕ.